ಕಳೆದೋಗಿದ್ದಾರೆ ಪ್ರೇಮ ಮೇಡಮ್ ಅಂತ. ಸ್ಪೆಷಲಿ ಈ ರಿಯಾಲಿಟಿ ಶೋನಲ್ಲಿ ನಿಮ್ಮನ್ನು ನೋಡಿದಾಗ ನಿಮ್ಮ ಡ್ರೆಸ್ಸಿಂಗ್ ವೈಸ್ ಇರ್ಬೋದು, ಕಾಸ್ಟ್ಯೂಮ್ ವೈಸ್ ಇರ್ಬೋದು, ಮತ್ತೆ ನಿಮ್ಮ ಮುಖದಲ್ಲಿ ಲವಲವಿಕೆ ಅನ್ನೋದಿದೆಯಲ್ಲ, ಅದು ಮತ್ತೆ ಅದೇ ಪ್ರೇಮನ ಜ್ಞಾಪಿಸ್ತಾ ಇದೆ. ಅದೇ ಪ್ರೇಮ ಸೊ ಬೇಸಿಕಲಿ ನಾನೇ ಸ್ವಲ್ಪ ದೂರ ಆದೆ, ಬೇಡ ಸ್ವಲ್ಪ ದಿನ ಐ ನೀಡ್ ಎ ಬ್ರೇಕ್ ಅನ್ನಿಸ್ತು. ಯಾಕೆಂದರೆ ಪಾತ್ರಗಳು ವಿಭಿನ್ನ ಬರ್ತಾ ಇರೋದ್ರಿಂದ ನನಗೆಲ್ಲೋ ಆ ಥರ ಎಲ್ಲೂ ಆ ಥರ ವಿಭಿನ್ನ ಪಾತ್ರ ಬರ್ತಿರ್ಲಿಲ್ಲ. ಸೊ ಐ ಥಾಟ್ ವಿಲ್ ಟೇಕ್ ಎ ಬ್ರೇಕ್. ಆಮೇಲೆ ಹೆಂಗಿದ್ರು ಬರೋದಿದೆ, ಅದೇ ಮೇಕಪ್ಪು, ಅದೇ ಡ್ರೆಸ್ಸಿಂಗ್ ಸೆನ್ಸ್ ಅಂತ. ಸೊ ಇದು ಮಹಾನಟಿ ಅಂತ ಕಾನ್ಸೆಪ್ಟ್ ಜಿ ಕನ್ನಡದವ್ರು ಕೊಟ್ಟದಾಗ ಒಂದು ಖುಷಿ ಆಯಿತು. ಸೊ ಇಟ್ಸ್ ಟೋಟಲಿ ಯಾವ ಶೋನೂ ಆ ಥರ ಆಗಲಿಲ್ಲ. ಸೊ ದಿಸ್ ಅ ಡಿಫ್ರೆಂಟ್ ಕಾನ್ಸೆಪ್ಟ್ ಅಂತ ಕೂತೆ. ವಿಶ್ವಿಕಾ, ಆ್ಯಕ್ಚುಲಿ ನೀವು ಇವರೆಲ್ಲರಿಗಿಂತ ತುಂಬ ದೊಡ್ಡ ಹೀರೋಯಿನ್. ಆ್ಯಸ್ ಎ ಎಕ್ಸ್ಪೀರಿಯನ್ಸ್ ವೈಸ್ ನೀವು ಚಿಕ್ಕವರು ಅಂತ ಹೇಳ್ಬಾರ್ದು, ದೊಡ್ಡವರು ಅಂತ ಹೇಳ್ತೀನಿ ಅಷ್ಟೇ. ಸೊ ಹೆಂಗಿತ್ತು ನಿಮಗೆ ಇವರೆಲ್ಲರ ಜೊತೆ ಮತ್ತೆ ಕಂಟೆಸ್ಟೆಂಟ್ಸ್ಗಳ ಜೊತೆ ಒಂದು ಜರ್ನಿ ಇತ್ತಲ್ಲ, ಅದನ್ನ ಡಿಸ್ಕಸ್ ಮಾಡ್ತಾರೆ. ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ ಆಯಿತು. ಮೊದಲನೇದಾಗಿ ನಾನು ಝೀ ಅವ್ರನ್ನ ಅಪ್ರೋಚ್ ಮಾಡಿದಾಗ ನಾನು ಅದನ್ನೇ ಕ್ವೆಶನ್ ಕೇಳಿದೆ. ಬಿಕಾಸ್ ಪ್ಯಾನಲ್ ಎಂಥ ದೊಡ್ಡ ದೊಡ್ಡ ಯುನೋ ಟ್ಯಾಲೆಂಟೆಡ್, ತುಂಬ ಕೆಲಸ ಮಾಡಿ ಹೆಸರು ಮಾಡಿರೋಂಥ ಒಂದು ಪ್ಯಾನಲ್ ಇತ್ತು. ಸೊ ಅದ್ರ ಮಧ್ಯೆ ನನ್ನ ಹೆಸರು ಬಂದಾಗ ನನಗೆ ಮೊದಲನೇದಾಗಿ ಹೆಮ್ಮೆ ಆಯಿತು. ಓಕೆ, ಇಷ್ಟು ಜನರಲ್ಲಿ ನನ್ನ ಹೆಸರನ್ನ ಪಿಕ್ ಮಾಡಿದ್ದಾರೆ, ಅವ್ರೇನೋ ಒಂದು ನೋಡಿನೇ ಹೆಸರು ಪಿಕ್ ಮಾಡಿರ್ತಾರೆ ಅಂತ. ಅದು ಬಿಟ್ಟು ಕಂಟೆಸ್ಟೆಂಟ್ಸ್ ಜೊತೆ ನನ್ನ ಒಂದು ಒಡನಾಟ, ಫ್ರೆಂಡ್ಶಿಪ್ ಇತ್ತು. ನಾನು ಮೋಸ್ಟ್ಲಿ ಅವ್ರಿಗೆ ಮೆಂಟರ್ ಆಗಿ ಅಥವಾ ಗೈಡ್ ಆಗಿ ಎಲ್ಲೂ ನಾನು ಅವ್ರ ಜೊತೆ ಒಂದು ಸಂಬಂಧ ಬೆಳೆಸಿಲ್ಲ. ನಾನು ಎಲ್ಲಾದ್ರೂ ಎಷ್ಟು ಹೆಲ್ಪ್ ಮಾಡೋಕ್ಕಾಗುತ್ತೋ ಅಷ್ಟು ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಜರ್ನಿ ಓವರ್ ಆಲ್ ಎಸ್ಪೆಷಲಿ ವಿತ್ ದೀಸ್ 3 people ವಾಸ್ ಮೈಂಡ್ ಬ್ಲೋಯಿಂಗ್. ಇವನ್ ಅನು ಆಲ್ಸೋ. ತುಂಬ ಬೇಜಾರಾಗ್ತದೆ ಇಷ್ಟು ಬೇಗ ಫಿನಾಲೆವರೆಗೂ ಬಂದಿದ್ದೀವಿ ಅಂತ. ಹೋಪ್ಫುಲಿ ಸೀಸನ್ 2 ನಡೆಯುತ್ತೆ. ನಾವೆಲ್ಲ ಆ್ಯಕ್ಚುಲಿ ಜಡ್ಜ್ ಥರನೇ ಇರಲಿಲ್ಲ. ಎಲ್ಲರೂ ಎಂಜಾಯ್. ಹೌದು, ನಮಗೂ ಹಂಗೆ ಅನಿಸ್ತಿದೆ, ಇಷ್ಟು ಬೇಗ ಫೈನಲ್ ಆಗಿ ರೆಸ್ಪೆಕ್ಟ್ ಮಾಡ್ತಿದ್ದೀವ ಅಂತ. ಸೊ ಅಷ್ಟು ಬ್ಯೂಟಿಫುಲ್ ಆಗಿತ್ತು ಜರ್ನಿ. ಬಟ್ ನಿಮ್ಮ ಇಷ್ಟು ಜನರ ಕಾಂಟ್ರಿಬ್ಯೂಷನ್ ಈಗ ನಾವು ಸ್ಕ್ರೀನ್ ಬಂದಿಲ್ಲ. ಇಲ್ಲ, ಇದೆಲ್ಲ ಅವ್ರ ಕಾಂಟ್ರಿಬ್ಯೂಷನ್. ನಾವೆಲ್ಲ ಜಸ್ಟ್ ಟ್ರೈ ಟು ಹೆಲ್ಪ್. ಹೇಳ್ಕೊಟ್ಟಿದ್ದೀರೋ ಗೊತ್ತಿಲ್ಲ ಅಲ್ಲ, ಈಗ ಅಲ್ಲಿ ಗೊತ್ತಾಗುತ್ತೆ ಅವ್ರು ಹೆಂಗೆ ಆ್ಯಕ್ಟ್ ಮಾಡಿದ್ದಾರೆ. ಹೌದು, ಸರ್ ಫಸ್ಟ್ ಮದುಮಗ ಸರ್ ಶೋ ಬಗ್ಗೆ ಹೇಳಬೇಕು ಅಂತಂದ್ರೆ ನಾವು ಫಸ್ಟ್ ನನಗೆ ತಪ್ಪಿಸ್ಕೊಂಡು ಹೋಗ್ತೀವಿ ಅದಕ್ಕೆ. ಅಂದರೆ ನನಗೆ ತುಂಬ ಪರ್ಸ್ನಲಿ ಇದು ಯಾಕೆ ಖುಷಿ ಕೊಡ್ತೀವಿ ಶೋ ಅಂತಂದರೆ, ತುಂಬ ಜನ ಯಾರ್ಯಾರು ನಾಯಕ ನಟರು ಆಗಬೇಕು ಅಂತಿದ್ರು ಅವರೆಲ್ಲರಿಗೂ ಗೊತ್ತಿರಲಿಲ್ಲ ಹೆಂಗಿದೆ ಪ್ರೋಸೆಸ್ ಇದು. ಒಂದು ಇನ್ಸ್ಟಾಗ್ರಾಮ್ ರೀಲ್ ಕಳಿಸ್ಬಿಟ್ರೆ ನಮ್ಮ ಆಡಿಷನ್ ಆಗುತ್ತೇನೋ, ಒಂದು ಯಾವುದೋ ಒಂದು ಮೊಬೈಲಲ್ಲಿ ಫೋಟೋ ತೆಗೆದ್ಬಿಟ್ಟು ಡೈರೆಕ್ಟರ್ ಕಳಿಸಿದ್ರೆ ಅದು ಆಗೋಗುತ್ತೇನೋ, ಯಾವುದೋ ಒಂದು ಫಿಲಮಲ್ಲಿ ಒಂದು ಹೀರೋಯಿನ್ ನೋಡ್ಬಿಟ್ಟು ಅವ್ರಿಗಿಂತ ನಾನು ಚೆನ್ನಾಗಿದ್ದೀನಲ್ಲ, ನಾನು ಯಾಕೆ ಹೀರೋಯಿನ್ ಆಗ್ತಾ ಇಲ್ಲ, ಈ ಥರದ್ದು ಒಂದಷ್ಟು ಅವ್ರಿಗೆ ಪಾಪ ಗೊತ್ತಿಲ್ಲದೆ ಇರೋಂಥ ಒಂದು ಮಿಸ್ಕನ್ಸೆಪ್ಷನ್ಸ್ಗಳಿತ್ತು. ಈ ಶೋ ಅದನ್ನೆಲ್ಲ ದೂರ ಮಾಡಿದೆ ಅಂತ ನನ್ನ ಒಂದು ನಂಬಿಕೆ. ಯಾಕೆ ಅಂತಂದರೆ ಇಲ್ಲಾದಂಥ ಇಷ್ಟು ಎಪಿಸೋಡ್ಗಳಲ್ಲಿ ಗೊತ್ತು ಎಷ್ಟು ಕಷ್ಟ ಇದೆ ಒಂದು ಹೀರೋಯಿನ್ ಸೆಲೆಕ್ಟ್ ಆಗಬೇಕು ಅಂತಂದರೆ. ಅವ್ರಿಗೆ ಎಷ್ಟೆಲ್ಲ ಪ್ರೋಸೆಸ್ಗಳು ಹೋಗಬೇಕು, ಅದ್ರಲ್ಲಿ ಆ್ಯಕ್ಟಿಂಗ್ ಆಗಿರ್ಬೋದು, ಡ್ಯಾನ್ಸು, ಫೈಟು, ಇನ್ನೊಂದು. ಸೊ ಇಟ್ ಈಸ್ ನಾಟ್ ದಟ್ ಈಸಿ. ನಾವು ಸುಮ್ಮನೆ ಮನೇಲಿ ಕೂತ್ಕೊಂಡು ಅದ್ರ ಬಗ್ಗೆ ಹೇಳೋದಲ್ಲ. ನೀವು ಹೆಂಗೆ ಇಂಜಿನಿಯರಿಂಗ್ ಮಾಡಬೇಕು ಅಂದರೆ 4-5 ವರ್ಷ ಡೆಡಿಕೇಟ್ ಮಾಡ್ತೀರಾ, MBBS ಮಾಡಬೇಕು ಅಂದರೆ 5 ವರ್ಷ ಡೆಡಿಕೇಟ್ ಮಾಡ್ತೀರಾ, ಹಾಗೇ ಚಿತ್ರರಂಗದಲ್ಲಿ ಬರಬೇಕು ಅಂದರೆ ಇಟ್ಸ್ ಅ ಸೀರಿಯಸ್ ಪ್ರೊಫೆಷನ್. ನೀವು ಪ್ರಿಪೇರ್ ಆಗೇ ಬರಬೇಕು. ನೀವು 5 ವರ್ಷ ಕಷ್ಟಪಟ್ಟು MBBS ಓದಿ ಫಸ್ಟ್ ರ್ಯಾಂಕ್ ತೊಗೊಳ್ಳಿ, ನಿಮಗೆ ಅವರು ಇಂಜಿನಿಯರ್ ಕೆಲಸ ಕೊಡ್ತಾರಾ? ಇಲ್ಲ. ಸೊ ನಮ್ಮ ಹತ್ರ ಬಂದಾಗ ಎಷ್ಟೊಂದು ಸತಿ ಸರ್ ನಾನು ಇಂಜಿನಿಯರಿಂಗ್ ಮಾಡಿದ್ದೀನಿ ಸರ್, ನಾನು ಅದಾಗಲ್ಲಮ್ಮ. ನೀವು ಸಿನಿಮಾಗೋಸ್ಕರ ರೆಡಿಯಾಗಿ ಏನು ಪ್ರಯತ್ನ ಪಟ್ಟಿದ್ದೀರಾ, ಲುಕ್ಸಿಂದ ಹಿಡಿದು ನಿಮ್ಮ ಟೋಟಲ್ ಗ್ರೌಂಡ್ ವರ್ಕ್ ಅದಷ್ಟು ರೆಡಿ ಆಗಬೇಕು. ಸೊ ಈ ಪ್ಲ್ಯಾಟ್ಫಾರ್ಮ್ ಮುಖಾಂತರ ಐ ಥಿಂಕ್ ಮೆಜಾರಿಟಿ ಆಫ್ ಜನಕ್ಕೆ ಗೊತ್ತಾಗಿದೆ ಹೆಂಗೆ ನಾವು ರೆಡಿ ಆಗಬೇಕು ಸಿನಿಮಾಗೆ, ಏನೆಲ್ಲ ಇದೆ ಡಿಮ್ಯಾಂಡ್ಸ್ ಅನ್ನೋದ್ರ ಮೇಲೆ ಈ ಶೋ ನನಗೆ ತುಂಬ ಪರ್ಸ್ನಲಿ ನನಗೆ ಫೇವ್ರೇಟ್ ಆಗಿದೆ. ಇಲ್ಲ, ನನ್ನ ಸಿನಿಮಾ ಅಂತಲೇ ಅಲ್ಲ ಲೋಕೇಶ್, ನಾನು ನೋಡ್ತಿರೋ ಥರ ನನ್ನ ಸರ್ಕಲಲ್ಲೇ ನನ್ನ ನಿರ್ದೇಶಕರ ಜೊತೆ ಮಾತಾಡ್ತಾ ಇರ್ತೀನಿ. ಎಲ್ಲರೂ ನನಗೆ ಹೇಳ್ತಿರ್ತಾರೆ, ಮಗ ಯಾರು ನೋಡು ಮಗ, ಯಾರಾದರೂ ಒಂದು ತುಂಬ ಇಂಟ್ರೆಸ್ಟಿಂಗ್ ಇದ್ದರೆ ಹೇಳು, ಆ ವಿನ್ನರ್ ಆಗಲಿ ಆಗಿಲ್ಲದೆ ಇರಲಿ. ಸೊ ಈ ಥರದೊಂದು ಪಾತ್ರ ಇದೆ, ನನಗೆ ಆಲ್ರೆಡಿ ಒಂದು ಇಬ್ಬರು ಸಿನಾಪ್ಸಿಸ್ ಕಳಿಸಿದ್ರು, ನೋಡಿ ಈ ಥರದೊಂದು ಪಾತ್ರ ಸೂಟ್ ಆಗುವಂಥ ಯಾರಾದರೂ ಸಜೆಸ್ಟ್ ಮಾಡೋದು, ನಾನು ಆಡಿಷನ್ ಮಾಡ್ತೀನಿ ಅಂದರೆ. ಇವತ್ತು ನಮಗೂ ಅನ್ಫಾರ್ಚುನೇಟ್ಲಿ ಕನ್ನಡದಲ್ಲಿ ಏನಾಗಿದೆ ಅಂತಂದರೆ ಪ್ರಾಪರ್ ಕ್ಯಾಸ್ಟಿಂಗ್ ಏಜೆನ್ಸಿಗಳಿಲ್ಲ. ಈಗ ಬಾಂಬೆಲಿ ಹೋದ್ರೆ ಒಂದು ಕ್ಯಾಸ್ಟಿಂಗ್ ಏಜೆನ್ಸಿ ಅಂತ ಇರುತ್ತೆ, ಅಲ್ಲಿ ಈ ಪಾತ್ರದ ಬಗ್ಗೆ ಕೊಟ್ಟರೆ ಅವ್ರು ಅಷ್ಟು ಒಂದು ಬ್ಯಾಂಕ್ ಇರುತ್ತೆ ಅವ್ರ ಥರ, ಅದರಲ್ಲಿ ಸೆಲೆಕ್ಟ್ ಮಾಡಿಕೊಡ್ತಾರೆ. ನಮ್ಮಲ್ಲಿ ಇನ್ನೂ ಅದು ಬಂದಿಲ್ಲ ಎಕ್ಸಾಕ್ಟ್ಲಿ. ಸೊ ಆ ಥರ ಬರೋ ತನಕ ನಾವು ಈ ಥರದೊಂದು ಕಷ್ಟಪಡಲೇಬೇಕು. ಸೊ ಆ ಥರದಲ್ಲಿ ಗೆದ್ದವ್ರು ಅಂತಾನೆಲ್ಲ ತುಂಬ ಜನಕ್ಕೆ ಇದೊಂದು ಒಳ್ಳೆ ಭವಿಷ್ಯ ಸಿಗುತ್ತೆ. ನನ್ನ ನೆಕ್ಸ್ಟ್ ಪ್ರಾಜೆಕ್ಟ್ ಫೈನಲೈಸ್ ಆಗಿ ಆ ಸ್ಕ್ರಿಪ್ಟ್ ಏನು ಡಿಮ್ಯಾಂಡ್ ಮಾಡುತ್ತೆ ಅದ್ರಲ್ಲಿ ಇವ್ರು ಯಾರಾದರೂ ಅವಕಾಶ ಸಿಗುತ್ತೋ ಥರ ಇತ್ತು ಅಂದರೆ 100% ಇರ್ತಾರೆ. ಅದು ರೈಟಿಂಗ್ ಗಗನ ಅವರು
ಮಾತು ತುಂಬ ಚೆನ್ನಾಗಿದೆ, ಅವ್ರ ಕೌಂಟರ್ಸ್ ಚೆನ್ನಾಗಿದೆ, ಅವ್ರ ಒನ್ ಲೈನರ್ಸ್ ಚೆನ್ನಾಗಿದೆ. ಸೊ ಹಂಗಂದೆ ನಿನ್ನ ಆ್ಯಕ್ಟಿಂಗ್ ಮುಂದೆ ಏನಾಗುತ್ತೆ ನನಗೆ ಗೊತ್ತಿಲ್ಲ ಅಮ್ಮ, ರೈಟಿಂಗಿಗೆ ಯಾವ ಥರ ಬರಬೇಕು ಅಂದ್ರೆ ಹೇಳು, ನನ್ನ ಆಫೀಸ್ ನನ್ನ 100% ಓಪನ್ ಇರುತ್ತೆ, ನೀನು ಎನಿ ಟೈಮ್ ಬರ್ಬೋದು ಅನ್ನೋದಕ್ಕೋಸ್ಕರ ನನ್ನದು ಒಂದು ಗುಡ್ ಲಕ್ ಥರ ಕೊಟ್ಟಿದ್ದು. ಓಕೆ, ಥ್ಯಾಂಕ್ ಯು ಆಲ್, Thank you ಥ್ಯಾಂಕ್ so ಯು. much.